ವಿರೋಧಿ ನೀತಿಯನ್ನು ಜಾರಿಗೆ ತರುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧ ನೀತಿ ಜಾರಿಗೆ ತರುವ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಇದಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ವಿರೋಧಿ ನೀತಿ ಜಾರಿಗೆ ತರುತ್ತಿರುವ ಕೇಂದ್ರ ಮತ್ತು ರೈತ ವಿರೋಧ ನೀತಿ ಜಾರಿಗೆ ತರುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಕಾನೂನಂತೆ ಕಾನೂನು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೆ.ಟಿ. ಗಂಗಾಧರವರೇ ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಶಸ್ ಅವರೇ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಬಹಳ ತುಂಬಾ ಒಂದು ಕಡೆ ಬಹಳ ನೋವಿದೆ ನನಗೆ. ರೈತರಿಗೆ ಒಬ್ಬ ವ್ಯಕ್ತಿಗೆ ಅರ್ಧ ಎಕರೆ ಇಟ್ಕೊಂಡು ಆ ಅರ್ಧ ಎಕರೆ ಎಲ್ಲ ಹಾಳಾಯ್ತು ಅಂದ್ರೆ ನಾವು ಯಾರ ಹತ್ರ ಹೇಳ್ಕೋಬೇಕು ಕಷ್ಟನೇ? ಇವ್ರು ಹೇಳ್ತಾರೆ, ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಂತ್ರಿ ಬೇಕಿದ್ದೆ ಮುಖ್ಯಮಂತ್ರಿ ಆಗ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು. ಇವರು ಟಿಟಿ ಇವರು ಚಳುವಿನಲ್ಲಿ ನಮ್ಮ ರೈತರು ಬಲಿಪಶು ಆಗ್ತಾ ಇದ್ದಾರೆ. ಇವತ್ತು ನಮ್ಮ ರೈತರು ಬಲಿಪಶು ಆಗ್ತಾ ಇದ್ದಾರೆ. ಸುಮ್ಮನೆ ಬರ್ತಾರೆ, ಯಾವ್ದೋ ಒಂದು ಪ್ರತಿಭಟನೆ ಮಾಡ್ತಾರೆ, ನಮ್ಮ ಮುಂದೆ 15 ಜನ ಕುಂದಿಸ್ಕೊಂತಾರೆ, ಕಣ್ಣೀರು ಯಾಚನೆ ಮಾಡ್ತಾರೆ, ನಿಮ್ ಪರವಾಗಿ ನಾವು ಅದಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಕಡೆ ಹೋದ ಮೇಲೆ ನಿಮ್ ಪರಿಸ್ಥಿತಿ ಏನಾಗಿದೆ, ನಿಮ್ ಅಕೌಂಟಿಗೆ ದುಡ್ಡು ಬಂತ, ನಿಮ್ಗೆ ಏನದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಅಥವಾ ತಹಶೀಲ್ದಾರ ಇರ್ಬೋದು, ಯಾರೋ ಬಂದು ನಿಮ್ಮ ಜಮೀನನ್ನು ಸರ್ವೆ ಮಾಡಿದ್ರ ಅಥವಾ ಏನಾಯ್ತು ಅದ್ರ ಬಗ್ಗೆ ಅಂತಕ್ಕಂಥವ್ರು ಕೇಳಿದ್ರು. ಯಾವ ರಾಜಕಾರಣಿಗಳು ಇಲ್ಲ. ಅವರು ಕೇಳಲು ಅವರು ಟಿಟಿ ತೀರ್ಸ್ಕೊಳಕ್ಕಾಗಿದೆ ನಮ್ಮ ರೈತರನ್ನ ಕಣ್ಣೀರು ಹಾಕಿ, ಮಸಾಲೆ ಕಣ್ಣೀರು ಹಾಕಿ ನಮ್ಮ ಒಂದು ಮನವೊಲಿಸಿ ಅವರು ಓಟ್ ಹಾಕ್ಸ್ಕೊಂಡು ಹೋದ್ಮೇಲೆ ಈಚ ಕಡೆಗೆ ನಮ್ಮಲ್ಲಿ ಯಾರು ಕೇಳೋದಿಕ್ಕಿರೋದಲ್ಲ. ಅದಕ್ಕೆ ನಾನು ಹೇಳೋದಿಷ್ಟೇ, ಮುಖ್ಯಮಂತ್ರಿಗಳೇ ನೀವು ಹೊಸದಾಗಿದ್ದೀರಿ, ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಬಹಳ ಜವಾಬ್ದಾರಿ ಇದೆ. ಯಾಕಂದ್ರೆ ನೀವು ಮಾತೆತ್ತಿರ ನಾ ರೈತರ ಮಗ ರೈತರ ಮಗ ರೈತರ ಮಗ ಅಂತ ಹೇಳ್ತೀರಿ. ಅದನ್ನು ಉಳಿಸಬೇಕು ಅಂತಂದ್ರೆ ಈ ಭದ್ರಾವತಿ ತಾಲೂಕು ಅಥವಾ ಶಿವಮೊಗ್ಗ ತಾಲೂಕಿನಲ್ಲಿ ಏನು ಅಡಿಕೆ ಮರ ಹಾನಿಯಾಗಿದೆವಲ್ಲ, ಅತಿ ಶೀಘ್ರದಲ್ಲಿ ಇನ್ನು 8 ದಿವಸದೊಳಗೆ ಆಗಿದೆ. ನೀವು ಪರಿಹಾರ ಹಾಕಿದ್ರೆ ನೀವು ಜನಪ್ರಿಯ ಮುಖ್ಯಮಂತ್ರಿಗಳಾಗ್ತೀರಿ, ಇಲ್ಲ ಅಂದ್ರೆ ಜನ ವಿರೋಧಿ ಮುಖ್ಯಮಂತ್ರಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಅಷ್ಟಲ್ಲದೇ ಅಲ್ಲ, ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಅವ್ರಿಗೂ ಕೂಡ ಬಹಳ ಜವಾಬ್ದಾರಿ ಇದೆ. ಆದ್ರೆ ಅವರು ಕೂಡ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಎದುರಿಗೆ ಬಂದಾಗ ಇವರನ್ನೆಲ್ಲ ಆರಾಮದಿರಾ, ಕೆ.ಟಿ. ಗಂಗಾಧರ ಆರಾಮದಿರಾ, ಇವರನ್ನೆಲ್ಲ ಆರಾಮದಿರಾ, ಇಷ್ಟೇ ಹಾಯ್ ಬಾಯಿ ಮುಖಾಂತರವಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದಷ್ಟೇ, ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ. ದಯಮಾಡಿ ಈಗಾಗಲೇ ನೋಡ್ಬಿಟ್ಟಿದ್ದೀರಿ, ಎಲ್ಲಾ ಸರ್ವೆ ಮಾಡಿದಿರಿ, ಆದ್ರೆ ಪರಿಹಾರ ಕೊಡೋದ್ರಲ್ಲಿ ಬಹಳ ವಿಫಲವಾಗಿದ್ದೀರಿ. ಅದಕ್ಕೆ ದಯಮಾಡಿ ನೀವು ಅತಿ ಶೀಘ್ರದಲ್ಲಿ ನೀವು ಕೂಡ ಕೈ ಜೋಡಿಸಿ ಇದನ್ನ ಪರಿಹಾರ ಕೊಡೋದ್ರಲ್ಲಿ ಮುಂದೆ ಆಗ್ಬೇಕು ಅಂತ ಹೇಳ್ತಾ, ಮತ್ತು ಭದ್ರಾವತಿ ತಾಲೂಕು ಎಮ್ಮೆಲ್ಯೆ ಇರ್ಬೋದು, ಶಿವಮೊಗ್ಗ ತಾಲೂಕು ಎಮ್ಮೆಲ್ಯೆ ಇರ್ಬೋದು, ತಾವೆಲ್ಲರೂ ಕೈ ಜೋಡಿಸಿ ಮಾತ್ರ ಅತಿ ಶೀಘ್ರದಲ್ಲಿ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅತಿ ಶೀಘ್ರದಲ್ಲಿ ಇನ್ನು 8 ದಿನ ಒಳಗಾಗಿದೆ ಆ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸ್ನೇಹಿತರು ಆಗಲೇ ಹೇಳಿದ್ರು, ಈಗಾಗಲೇ ಕರೆಂಟ್ ಅಂದ್ರೆ ಕೆಬಿ ಖಾಸಗೀಕರಣ ಈಗಾಗಲೇ ಮಾಡಿಬಿಟ್ಟಾರೆ ಅವರು. ನಮ್ಮ ಗಂಗಾಧರ ಅವರು ಅದ್ರ ಬಗ್ಗೆ ಬಹಳಷ್ಟು ಸುಮಾರು 3-4 ಸಭೆ ಒಳಗೆ ಅವ್ರು ಹೇಳಿದ್ದಾರೆ. ಆದ್ರೆ ನಾವು ಮಾಡಲ್ಲ ಅಂತ ಹೇಳ್ತಾರೆ, ಆದ್ರೆ ಒಳಗಿಂದ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ರೈತರು ಬಹಳ ಬುದ್ಧಿವಂತರಾಗಬೇಕು, ಅದ್ರ ಬಗ್ಗೆ ಬಹಳ ಹೋರಾಟವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೇನೆ. ಮುಂಗಾರು ಪ್ರಾರಂಭವಾಗಿದೆ. ನಾಡಿನಾದ್ಯಂತ ಉದ್ದಗಲಕ್ಕೂ ಸಕಾಲಕ್ಕೆ ಮಳೆ ಆಗ್ತಾ ಇದೆ. ಇದು ಒಳ್ಳೆಯ ಶುಭ ಸಂಕೇತ. ಆದರೆ ಮಳೆಯ ಜೊತೆಗೆ ಬಿರುಗಾಳಿ ಹೆಚ್ಚಾಗಿ ಇಡೀ ರಾಜ್ಯ ತಲ್ಲಣ ಆಗ್ತಾ ಇದೆ. ಇದರ ಮೊದಲ ದುಷ್ಪರಿಣಾಮ ಆಗೋದು ರೈತನ ಹೊಲಗಳಲ್ಲಿ, ಮರಗಿಡಗಳ ಮೇಲೆ. ಅಡಿಕೆ ತೋಟ, ಲಕ್ಷಾಂತರ ಅಡಿಕೆ ತೋಟಗಳು, ಮರಗಳು ಇವತ್ತು ಭೂಮಿ ಪಾಲಾಗಿದೆ, ನಾಶ ಆಗಿದೆ. ಇದು ಹೇಳಲಿಕ್ಕೆ ಭಾಳ ಸುಲಭ. ಒಂದೊಂದು ತೆಂಗಿನ ಮರ
3 ಪೀಸ್ ಆಗಿ ಮುರಿದು ಬಿದ್ದಿದೆ ಅಂದರೆ ಎಂಥ ಬಿರುಗಾಳಿ ಬಂದಿರಬಹುದು ಅಂತ ಯೋಚನೆ ಮಾಡಿ. ಈಗ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಜವಾಬ್ದಾರಿ ತುಂಬ ಹೆಚ್ಚಿದೆ. NDRF ಒಂದು ರಾಷ್ಟ್ರೀಯ ಪ್ರಕೃತಿ ವಿಕೋಪ ನಿಧಿ, ಹಾಗೆಯೇ ರಾಜ್ಯ ಪ್ರಾಕೃತಿಕ ವಿಕೋಪ ನಿಧಿ, ಈ ಎರಡೂ ನಿಧಿಗಳಿಂದ ಅದಕ್ಕೆ ಪರಿಹಾರ ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕವಾದ ಪರಿಹಾರದಿಂದ ರೈತನ ನಷ್ಟವನ್ನು ಭರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೆಳೆ ವಿಮೆ ಇದೆ, ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ಇದೆ. ಆದರೆ ಬೆಳೆ ಮಾಪನ ಕೇಂದ್ರಗಳಲ್ಲಿ ಮಾಪನವೇ ಕೆಲಸ ಮಾಡ್ದಲೇ ಇವತ್ತು ವೈಜ್ಞಾನಿಕ ರಿಪೋರ್ಟ್ ಇಲ್ಲದೇನೆ ಬೆಳೆಗೆ ವಿಮಾ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ಕೃಷಿ ಮಂತ್ರಿಗಳೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರೇ, ಮಾಪನಗಳು ಸರಿ ಮಾಡಿಸೋ ಯೋಗ್ಯತೆ ಇವತ್ತು ಕೃಷಿ ಕೇಂದ್ರಕ್ಕಿಲ್ಲ. ಅಂದರೆ ಮಾಪನದಲ್ಲಿ ಅಂಕಿಅಂಶ ಬರ್ತದೆ, ಬೆಳೆ ವಿಮೆ ಸೆಟ್ಲ್ ಆಗೋದಿಲ್ಲ, ಅದು ಫೈಟ್ ಮಾಡೋಕ್ಕಾಗಲ್ಲ. ಎಲ್ಲ ದೋಪಗಳು ಸರ್ಕಾರದ ವತಿಯಿಂದಲೇ ಆಗಿರ್ತಕ್ಕಂಥದ್ದು. ಇದಕ್ಕೆ ಕೂಡಲೇ ರಾಜ್ಯದಲ್ಲಿ ಮಳೆ ಅಳತೆ ಮಾಪನ ಕೇಂದ್ರಗಳನ್ನು ಸರಿ ಮಾಡ್ತಕ್ಕಂಥ ಯೋಗ್ಯತೆಯನ್ನು ರಾಜ್ಯ ಸರ್ಕಾರ ಮಾಡಿ, ಅದರಿಂದ ಬೆಳೆ ವಿಮೆ ಅನುಕೂಲವಾಗಿ ರೈತನಿಗೆ ಪರಿಹಾರ ಸಿಕ್ಕುತ್ತೆ. ನಿಮ್ಮ NDRF SDRF ಇಂದ ಸಾಕಾಗಲ್ಲ. ಅದಕ್ಕೆ ಈಗ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರೇ, ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರೇ, ನೀವು ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪ ಅಂದರೆ ವಿಶೇಷ ಅನುದಾನ ಸೂಚಕದಿಂದ ನೀವು ಹಣವನ್ನು ಕೊಡಬೇಕು ರೈತನಿಗೆ. ಸ್ಪೆಷಲ್ ಪ್ಯಾಕೇಜ್ ಮಾಡೋದು ಹಿಂದೆ ಅನೇಕ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಎಕ್ಸ್ಗ್ರೇಷಿಯಾದಲ್ಲಿ ಇವತ್ತು ಇಂಥ ಪರಿಹಾರಗಳನ್ನು ರೈತರಿಗೆ ತುಂಬಿಕೊಟ್ರೆ ರೈತ ಮುಂಗಾರಿನಲ್ಲಿ ಮತ್ತೆ ಬಿತ್ತಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮೂರನೇ ವಿಷಯ ಅಂತಂದರೆ ಭಾಳ ಮುಖ್ಯವಾದದ್ದು, ಈಗ ಹಾಲಿ ಮಳೆಗಾಲ ಶುರುವಾಗಿದೆ, ಆದರೆ ಬಿತ್ತನೆ ಬೀಜಗಳು ಸಿಗ್ತಾಯಿಲ್ಲ, ಗೊಬ್ಬರ ಸಿಗ್ತಾಯಿಲ್ಲ. ಅಲ್ರಿ, ಆ ID ಮಾಡಿಬಿಟ್ಟು ನೀವು ಗೊಬ್ಬರ ಕೊಡಿ ಅಂತಂದರೆ ಬಗರಕ್ಕೂ ರೈತರಿಗೆ ID ಕೊಟ್ಟಿಲ್ಲ, ಬಿ ಖಾತೆ ಇರೋನಿಗೆ ಸಿಕ್ಕಿಲ್ಲ. ಹಾಗಾದರೆ ಅವನಿಗೆ ಗೊಬ್ಬರ ಸಿಗದೆ ಇದ್ದರೆ ಅವನು ಬೆಳೆಯೋದು ಹೇಗೆ? ಇದರ ಅರ್ಥ ಏನು ಅಂದರೆ, ನೀವು ಒಂದು ಕಡೆ ಕೇಂದ್ರ ಸರ್ಕಾರ ಗೊಬ್ಬರದ ಸಬ್ಸಿಡಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಟು ಡಿಸ್ಕರೇಜ್ ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ಪ್ರೋತ್ಸಾಹವನ್ನು ಕೊಡದಲೇ ತಾವೇ ವ್ಯವಸಾಯವನ್ನು ಬಿಟ್ಬಿಡಬೇಕಪ್ಪ ರೈತ. ಹಾಗಾದರೆ ಏನು ಅಂದರೆ ಮುಂದೇನು ಅಂದರೆ ಈ ಆಹಾರವನ್ನೇ ವಿದೇಶಿ ಕಂಪನಿಗಳಿಗೆ ಕೊಟ್ಟು ಬೇಡಿ ತಿನ್ನುವಂಥ ಸ್ಥಿತಿಯನ್ನು ಮಾಡಲಿಕ್ಕೆ ನೀವೆಲ್ಲ ತಯಾರಿ ಮಾಡ್ತಿದ್ದೀರಿ. ಕೂಡಲೇ ರೈತನಿಗೆ ಇಡೀ ರಾಜ್ಯಾದ್ಯಂತ ಪಾಣಿ ಕೊಟ್ಟವನಿಗೆ ಗೊಬ್ಬರ ಕೊಡ್ತಕ್ಕಂಥ ಹಿಂದೆ ಹೇಗಿತ್ತು ಪದ್ಧತಿ, ಆ ಪದ್ಧತಿಯನ್ನು ಕೂಡಲೇ ಜಾರಿಗೆ ತನ್ನಿ. ಇನ್ನು ಎರಡನೇ ವಿಷಯ ಮುಖ್ಯ, ಬಿತ್ತನೆ ಬೀಜಗಳನ್ನು ಮಾರಾಟವನ್ನು ಒಂದೊಂದು ಕಂಪನಿಗಳು ಒಂದೊಂದು ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಈ ರಾಜ್ಯದಲ್ಲಿ 1968 ಸೀಡ್ ಆ್ಯಕ್ಟ್ ಅಂತ ಇದೆ, 1968ರಲ್ಲೇ ಬಿತ್ತನೆ ಬೀಜ ಕಾಯ್ದೆ ಇದೆ. ಆ ಕಾಯ್ದೆಗೆ ಒಳಪಟ್ಟು ಬೆಲೆ ನಿಗದಿ, ಕ್ವಾಲಿಟಿ ನಿಗದಿ ಮಾಡ್ತಕ್ಕಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಶುಡ್ ಬಿ ವರ್ಕ್ ಇನ್ ಪ್ರಾಪರ್ ವೇ. ಇಲ್ಲದೇ ಇದ್ದರೆ ರೈತನಿಗೆ ಪರಿಹಾರ ಸಿಕ್ಕದಿಲ್ಲ. ರಾಜಕೀಯ ಭಾಷಣಗಳಿಂದ ರೈತನಿಗೆ ಪರಿಹಾರ ಆಗಲ್ಲ. ಅದಲ್ಲದೇ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಕೂಡಲೇ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ಆಪತ್ತನ್ನು ಕೊಡ್ತಕ್ಕಂಥ ಇಲಾಖೆಗಳು ಕೂಡಲೇ ನೀವು ಬಂದಿದ್ದೀರಿ, ಎಲ್ಲ ಬಂದರು, ಮಂತ್ರಿಗಳೆಲ್ಲ ಬಂದು ನೋಡಿದ್ದೀರಿ. ಆದರೆ ಅಡಿಕೆ ಮರಕ್ಕೆ ಪರಿಹಾರಕ್ಕೆ ಇನ್ನೂ ಯಾವುದೇ ನಿರ್ಧಾರವನ್ನು ತಗೊಳ್ಳದಲ್ಲೇ ಇರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ಸಂಗತಿ. ಇದನ್ನು ಇನ್ನೂ ತಡೀಲಿಕ್ಕಾಗಲ್ಲ. ಅಕಸ್ಮಾತ್ ಸರ್ಕಾರ ಇದಕ್ಕೆ ಬೆಂಬಲವಾಗಿ ನಿಲ್ಲದೇ ಇದ್ದರೆ ನಾವು ನೇರವಾಗಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ರಾಜ್ಯಾದ್ಯಂತ ಚಳುವಳಿಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಥ್ಯಾಂಕ್ ಯು ಸರ್. ಚಕ್ಕ